ಲೋ ನೀನ್ ಯಾಕೆ ಜೊತೆ ಏನ್ ಸಂಧಾನ ನಡ್ಸತ್ತೆ ಹಿಡ್ಕೊಳ್ಳೋ ಹಿಡ್ಕೊಂಡು ಎತ್ಕೊಂಡು ನಡಿ. ಪ್ಲೀಸ್ ಬಿಡಿ ನನ್ನ ಪ್ಲೀಸ್. ತಪ್ಪಿಸ್ಕೊಂಡ್ಲಕ್ಕನ ಹಿಡ್ಕೋ. ಓಡ್ ಬರ್ಲ ಓಡುಮ. ಏನ್ ಪರಿಸ್ಥಿತಿ ಬಂದಿವತ್ತು. ಲೋ ಅಟ್ಲೀಸ್ಟ್ ಈ ಕಡೆ ಇರೋ ಬಂಗಾರನಾದ್ರು ತಿಳ್ಕೊಳ ನೋಡಿ. ಲೋ ಬಂಗಾರ 1,55,000 ಆಗಿದೆ. ಅಟ್ಲೀಸ್ಟ್ ಬಂಗಾರನ ತಕೊಳ್ಳೋಣವಾ? ಯಾಕೆ ಓಡೋಕ್ಕಾಗತ್ತಾಳೆ ಇವ್ ಬಂಗಾರ ಚಿಂತೆ ಮಾಡತ್ತೆ ಹಿಡ್ಕೊಂಡು ನಡೀಲಾ. ಪರ್ಸರ ಕಚ್ಕೊಳ್ಳೋ. ಎನಿ ಅಂತ ಕಿಡ್ನಾಪರು ಯಪ್ಪ ನೀನು. ಏ ಡುಮ ಬರ್ಲೋ. ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತೀಯ ಡುಮ? ಇಷ್ಟೊಂದು ಸ್ಪೀಡ್ ಇದೆಯಲ್ಲ. ನೋಡು ನಿನ್ ಕಡೆ ಏನೇನಿದೆ ಎಲ್ಲ ಕೊಟ್ಬಿಡು. ಅಣ್ಣ ನಿಜ ಹೇಳ್ತೀನಿ, ನನ್ನ ಕಡೆ ಏನಿಲ್ಲ. ನನ್ನ ಕಡೆ 1 ರೂಪಾಯಿನೂ ಇಲ್ಲ. ₹1 ಆಗಿಲ್ಲ. ₹1 ಇಲ್ಲಾರ್ದಿ ಅದು ಹೆಂಗೆ ಬರ್ತೀನಿ ಇನ್ನು? ಕೊಡು ಬೇಗ ಕೊಡು, ಇಲ್ಲ ಎತ್ತಕೊಂಡೋಗಿ ಕಿಡ್ನಾಪ್ ಮಾಡಿ ರೇಪ್ ಮಾಡ್ಬಿಡ್ತೀನಿ ನೋಡಿ. ಅಯ್ಯೋ ಹಂಗ್ ಮಾತ್ರ ಮಾಡಬೇಡಿ. ಕೊಡ್ತೀನಿ. ಮತ್ತೇನ್ ಕತಿ ಕಾಕೋತೇನೆ ಕಾಲೇಜ್ಗೆ? ಹೇಳ ಇನ್ನ ಹೇಳ ಅವಂಗ. ಬರೀ ಹುಡುಗಿಯರ್ ನೋಡಕ್ ಹೋಗ್ಕೊಂಡು ಮಮ್ಮಿ ಕತಿ ಕಾಕಲ್ಲ. ನಾವು ಕಾಲೇಜ್ ಹೋಗ್ಬೇಕು. ಹೊಸ ಹುಡುಗಿ ಬಂದಾಳ, ಆಕಿ ಅಡ್ಮಿಷನ್ ಆಗೈತೆ. ಆಕಿ ಯಾವಾಗ್ಲೂ ಟಾಪರ್, ಒಂದ್ 5 ವರ್ಷದಿಂದ ಟಾಪರ್ ಅದ ಅಂತ ಆಕೆನ. ಆಕಿನ ಬೆನ್ನ ಹತ್ತೇನೆ ನೋಡು. ಈ ವರ್ಷ ಈಕಿ ಟಾಪರ್ ಬಂದಾಳ, ಆದ್ರೂ ಆಕಿನ ಬೆನ್ನ ಹತ್ತ ನೋಡು. ನೀವಿಬ್ರು ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಈ ಸಲ ಮಾತ್ರ ನೀವಿಬ್ರು ಪಾಸ್ ಆಗ್ಬೇಕು. ಆಮೇಲೆ ನೀವು ಫೇಲ್ ಆಗಿರೋ ವಿಚಾರ ಗೌರಿಗೆ ನಿಮ್ಮ ಅಪ್ಪಗ ಒಟ್ಟ ಗೊತ್ತಾಗಬಾರ್ದು. ಗೊತ್ತಾಯ್ತು? ನಾನ್ ಮಾತ್ರ ನೀವಿಬ್ಬರನ್ನ ಸುಮ್ಮನೆ ಬಿಡೋಣ ಅಷ್ಟ. ಮಮ್ಮಿ ಬೈಕ್ ಬೇಕಾ ನಿಂಗ ಬೈಕ್? ಮಮ್ಮಿ ಗುಂಬೇಡ್ವೆ ಬೆನ್ನ ಬಿಡೆ, ಕೇಳಲ್ಲ ಬಿಡು. ಮಮ್ಮಿ ನಾನ್ ಟ್ರಿಪ್ ಬೇಡ, ಏನು ಬೇಡ, ಇಲ್ಲ ಮನೆಗೆ. ಇಬ್ರು ಹಗಲು ರಾತ್ರಿ ಕುತ್ಕೊಂಡು ಓದಿದ್ರಿ ಪಾಡಾಗತ್ತ. ಇಲ್ಲಾಂದ್ರೆ ಇಬ್ರು ನೀನ್ ಮದ್ವೆ ಮಾಡ್ಕೊಡ್ತೀನಿ. ಅವನನ್ನ ಸ್ವಿಗ್ಗಿ ಒಳಗ ಅದೇನೋ ಬೈಕ್ ಇದನ್ ಮಾಡ್ತಾರಲ್ಲ, ಬೈಕ್ ಕೊಡಿಸಿ ಡೆಲಿವರಿ ಬಾಯ್ ಮಾಡ್ಬಿಡ್ತೀನಿ. ಹುಬ್ಳಿಗೆ ಎಂತ ಕೆಲಸ ಆದ್ರೂ ಕೊಡ್ತಾರ. 10ನೇ ಪಾಸ್ ಆದ್ರೆ ಕೆಲಸ ಇರ್ತಾ, ನೀನ್ ಅಲ್ಲೇ ಕಳಿಸ್ತೀನಿ ನಿನ್ನ. ಮಮ್ಮಿ ಅತ್ತಂದ್ರೆ ಕೊಪ್ಪಳ ಕೊಡ್ತೀನಿ. ಅಲ್ಲ ನಾ 5 ಸಬ್ಜೆಕ್ಟ್ ಆದ್ರೂ ಪಾಸ್ ಆಗಿನಿ. ನಾನ್ ನಿಮ್ಗೆ ಏನ್ ಹೇಳಿದೆ? ಒಟ್ಟು ಸಬ್ಜೆಕ್ಟ್ ಪಾಸ್ ಆಗ್ರಿ, ಇಬ್ರು ಮತ್ತ ಮುಂದೆ ಹಚ್ಚಾಕ ಚಲೋ ಆಗತ್ತಂತಂದ್ರ ಹಿಂಗ ಮಾಡ್ಕೊಂಡ್ ಕುಂತೀರಿ. ನಿಮ್ಮ ಅಪ್ಪಗೆ ಏನಾಗುತ್ತಂದ್ರಣ? ಏನಾಗುತ್ತಾ ಗೊತ್ತಾದ್ರೆ? ಅದು ಅಲ್ಲ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಏನಾಯ್ತು? ಯಾಕೆ ಬಾಳಾಗತ್ತಿ? ಅದ ಏನಿಲ್ಲ. ಅಯ್ಯ ಅದ ಮಾರ್ಕ್ಸ್ ಕಡಿಮೆ ತೆಗ್ದಿಲ್ಲ ಅಂತ ಬಡದೆ ಅಷ್ಟ. ಅವ್ರು ಪಾಸ್ ಆಗಲ್ಲ ಅಷ್ಟ ಸಾಕು ತಗೋ. ಅವ್ರು ಅಷ್ಟರ ಮಾಡ್ಯಾರ ಈ ಸಲ. ಪ್ರತಿ ಸಲ ನೋಡಿ ಇಲ್ಲ, ಬರೀ ಫೇಲ್ ಆಗುದ. ನನಗೂ ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ ಸಾಕಾಗಿತ್ತು. ಸರಿಯಪ್ಪ. ಆಮೇಲೆ ಅದ್ರಾಗ ಗೌರಿಗೆ ಮತ್ತೆ ಅಂಜಲಿಗೂ ಕೊಡ್ರಿ ಏನ? ಸರಿಯಪ್ಪ. ಸ್ವೀಟ್ ತಗೋ. ಯಾವ ಖುಷಿಗೆ ಸ್ವೀಟ್ ತಿನ್ಬೇಕ? ನೀನ ತಿನ್. ನಮಗ್ ರೊಕ್ಕ ಬೇಕಷ್ಟ. ಸುಮ್ನೆ ಈಗಿನ ಜೋಡಿ ಮಾತಾಡೋದು ಟೈಮ್ ವೇಸ್ಟ್ ಕಣ್ಲಾ. ಎತ್ತಕೊರ್ಲಾ, ರೊಕ್ಕ ಇಲ್ಲ, ಏನಾರ ಒಂದು ಉಪಯೋಗ ಆಗ್ಲೇಬೇಕು ಇವತ್ತ. ಯಾಕೋ ಹಿಂಗೆ ಹೇಳ್ಕೊಂಡು ಹೊಂಟಿ ಯಾಕೆನಾ? ನೋ ಬೈಕ್ ಸೌಂಡ್ ಕೇಳಾಗತೈತಿ. ಅತ್ತ ನಡಿಯೋ ಬೇಗ. ಪ್ಲೀಸ್ ಬಿಟ್ಬಿಡಿ ನನ್ನ, ಪ್ಲೀಸ್. ನಿಮಗ್ ಬೇಕಂದ್ರೆ ರೊಕ್ಕ ಕೊಡ್ತೀನಿ ನಾನು. ನನ್ನ ಬಿಟ್ಬಿಡಿ ಪ್ಲೀಸ್. ಏನಿದು? ಏನೋ ಸೌಂಡ್ ಕೇಳಿದ್ರೆ ನನ್ ಸಾಗತಿ. ಏನಿರ್ಬೇಕಿಲ್ಲ? ಪ್ಲೀಸ್ ಬಿಟ್ಬಿಡಿ ನನ್ನ, ಪ್ಲೀಸ್. ಕಾಪಾಡಿ. ಲೋ ಮೊದ್ಲಿಕ್ಕೆ ಬಾಯಿ ಮುಚ್ಚೋ, ಅವ ಇತ್ತಾಗ ಬರಕತ್ತಾನ. ಮುಚ್ಚೋ ಬಾಯಿ ಈಕಿದು. ಇಲ್ಲಿಂದ ಸೌಂಡ್ ಬಂದ ಕೇಳಾಗತೈತಿ. ಯಾರದು? ಯಾರಲ್ಲಿ? ಯಾರಿದ್ದೀರಾ? ನೀವ್ಯಾರು? ಏನೋ ಸೌಂಡ್ ಕೇಳಿದಂಗಾಯ್ತು, ಅದಕ್ಕೆ ಬಂದ್ವಿ. ಏನ್ ನಡೀತಾ ಇದೆ ಅಲ್ಲಿ? ಏನಿಲ್ಲ ಸರ್, ಪಾರ್ಟಿ ಮಾಡ್ತಾ ಇದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಅದಷ್ಟೇ. ಹೌದಾ? ಈಗ ಯಾವ್ದೋ ಹುಡುಗಿ ಕೂಗಿದಂಗಾಯ್ತು, ಅದಕ್ಕೆ. ಇಲ್ಲ ಸರ್, ಯಾವ ಹುಡುಗಿನೂ ಇಲ್ಲ. ನನ್ನ ಫ್ರೆಂಡು ನಾನು ಅಷ್ಟೇ. ಶೋರ್ ಅಲ್ಲ? ಹಾ ಸರ್, ಅಷ್ಟೇ. ಹಬ್ಬ ಹೋದ. ಪ್ಲೀಸ್ ಕಾಪಾಡಿ ನನ್ನ, ಕಾಪಾಡಿ. ಲೋ ಬಾಯಿ ಮುಚ್ಚೋ, ನಿಂಗೆ ಡೌಟ್ ಬಂದು ಮತ್ತೆ ವಾಪಸ್ ಬಂದ್ರೆ ಏನ್ ಮಾಡೋದು? ಈಕೆನು ಎಷ್ಟು ಮಾಡಿದ್ರು ಬಾಯಿ ಮುಚ್ತಾನೆ. ಒಂದು ಕೆಲಸ ಮಾಡ್ಲಿ, ಎತ್ತಿ ಹೋಗೋದು ಬಿಡ್ದೇನತ್ತ. ಏನೋ ಮಿಸ್ಟ್ರಿಯಸ್ ಇದೆ ಇದು, ಕೇಳೋಣ. ಏನ್ ಸರ್, ಏನ್ ಬೇಕಿತ್ತು? ಅಲ್ಲ, ಏನೋ ಸೌಂಡ್ ಕೇಳಿದಂಗಾಯ್ತು, ಅದಕ್ಕೆ ಬಂದೆ. ಯಾವ ಸೌಂಡು ಇಲ್ಲ ಸರ್. ನಿಮ್ ಕೆಲಸ ಏನಿದೆ ಅದನ್ನ ನೋಡ್ಕೊ ಹೋಗಿ. ಕಾಪಾಡಿ ಪ್ಲೀಸ್, ಕಾಪಾಡಿ. ಯಾರಾದ್ರು ಮುಚ್ಚ ಬಾಯಿ, ಮುಚ್ಚ ಬಾಯಿ. ಮಾಡ್ತೀನಿ ತಾಳ ನಂದು. ಇವ ಹೊಡ್ಯಾಕತ್ತಾನ ಬಾಳು. ಇಕ್ಕಿನ ಹೆಂಗ ಬಿಟ್ಟು ಬರ್ಲಿ? ಬಿಟ್ಟು ಬರಲ್ಲೇ. ಮಿಸ್ಟರ್, ನೀನು ಹೋಗಂತ ಹೇಳಿದ್ನಿಲ್ಲ, ಮತ್ತೆ ಬಂದಿ ನೀನು? ಸಿಕ್ಕರ್ಸಿನ್ನ ಬಗ್ಗಸ್. ಗಟ್ಟಿಂಗ್ ಹಿಡ್ಕೊರೋ. ಗೌರಿ ಬಾ ಹೊರಗೆ. ಸರ್ ನೀವು ಯಾರು ಇರಲ್ಲ? ಯಾರೋ ಗೊತ್ತಿಲ್ಲ ಸರ್. ಲೋ ಹಿಂಗ್ ಮಾಡಿದ್ರೆ ಆಗಲ್ಲ ಇದು. ನಮ್ ಕಡೆ ಇರೋನೆಲ್ಲಾರನು ಕರೆಸ್. ರಾಸ್ಕಲ್ಸ್, ಒಂದ್ ಹುಡುಗಿನ ಹಿಡ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತೀರಿ. ಹಿಡ್ಕೊರೋ ಇವ್ರನ್ನ. ನಿಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀನ್ ಬಿಟ್ರೆ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನೀನು. ಗೌರಿ ಅಲ್ಲಿ ಹಿಂದ್ಗಡೆ ಬಡಿಗೆ ಇದೆ, ಹೋಗು. ಬಿಡ್ರ ಅವ್ರನ್ನ, ಬಿಡು. ಇಕ್ಕರ್ಸಿನ ಅವ್ರನ್ನ. ಓಡೋ ರನ್. ಹಿಡ್ಕೊರ ಹೌದು, ಇಷ್ಟೊತ್ತ ನೀ ಏನ್ ಮಾಡತ್ತಿ ಇಲ್ಲಿ? ಇವತ್ತು ಕೆಲಸ ಲೇಟ್ ಆಯ್ತು ಮನೆಯಿಂದ, ಹಂಗಾಗಿ ನಾನು ಆ ಮೇನ್ ರೋಡ್ ಇಂದ ಬರ್ಬೇಕಂತ ಅನ್ಕೊಂಡೆ. ಇವತ್ತು ನಮ್ ತಂಗಿದು ರ್ಯಾಂಕ್ ಬಂದ ಅಂತ ಗೊತ್ತಾಯ್ತು. ಅದಕ್ಕೆ ಸ್ವೀಟ್ ತಗೊಂಡು ಹತ್ತಂತೆ ಈ ಮೇನ್ ರೋಡಿಗೆ ಬಂದೆ. ಬಟ್ ಸ್ವೀಟ್ ಅಂಗಡಿ ಕ್ಲೋಸ್ ಆಗಿತ್ತು. ಹಂಗ ಇನ್ನೇನ್ ಸ್ವಲ್ಪ ದೂರ ಅಲ್ಲ ಅಂತ ಹಂಗ ನಡ್ಕೊಂತ ಬಂದೆ. ಯಾವ ಬಸ್ ಏನು ಬರ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಇಲ್ಲಿ ಬಂದೆ, ಇವ್ರ ಕೈಯ ಸಿಗಾಕೊಂಡೆ. ಫೋನ್ ತಗೊಂಡಿರಂಗಿಲ್ಲ? ಅದು ಫೋನ್ ತಂದಿಲ್ಲ ಇವತ್ತು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಡಿ, ಮನಿ ಬಿಟ್ಟು ಹೋಗ್ತೀನಿ. ಅದಕ್ಕೆ ಅವಾಗ ಬುದ್ಧಿವಂತರ ಮಾತು ಕೇಳ್ತಿರ್ಬೇಕು. ಹಿಂಗ್ ದೊಡ್ಡ ತರ ಆಡಿದ್ರೆ ಹಿಂಗಾಗುತ್ತೆ. ನಾನೇನ್ ದಡ್ಡಿ ಎಲ್ಲ ಗೊತ್ತು ಬಾ.
ಏ ಸೈಡಿ ಬಾ ಬೈಕ್ ಅಯ್ಯೋ ಲೋಫರ್ ನನ್ನ ಮಗ ಕಣ್ ಕಾಣಲ್ಲ ನಿಂಗೆ. ಅಯ್ಯೋ ಏನ್ ಮಾಡ್ಲಿ ಇವಾಗ? ಸರ್ ಎದ್ದೇಳಿ ಸರ್. ಸರ್ ಅಯ್ಯೋ ಯಾರು ಇಲ್ಲ ಇಲ್ಲಿ, ಏನ್ ಮಾಡ್ಲಿ? ಅಲ್ಲ ನನ್ನನ್ನು ಕಾಪಾಡಕ್ಕೋ ಇವರೇ ಅಪಾಯಕ್ಕೆ ಬಂದು ಸಿಕ್ಕೊಂಡ್ರಲ್ಲಪ್ಪ. ಸರ್ ಎದ್ದೇಳಿ ಸರ್. ಸರ್ ಸರ್ ಎದ್ದೇಳಿ ಸರ್. ಅಪ್ಪ ಅಪ್ಪ ಏನಾತವಾ? ಅಪ್ಪ ಇನ್ನೂ ಅಕ್ಕ ಬಂದಿಲ್ಲಪ್ಪ, ಹೋಗಿ ನೋಡ್ಕೊಂಡ್ ಬರೋಣ ಬಾಪ. ಏನಿದೆ ನಿದ್ಗಣ್ಣ ಎಬ್ಬಸ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ನಿಮ್ಮಪ್ಪನ, ಏನಾತ? ಚಿಕ್ಕಮ್ಮ ಇನ್ನೂ ಅಕ್ಕ ಬಂದಿಲ್ಲ, ಆಕೆಲ್ಲಕ್ಕ ಸಣ್ಣ ಹುಡುಗಿನ ಬರ್ತಾ ತಗೋ, ಇನ್ನು ಟೈಮ್ ಆಗಿಲ್ಲ. ಮಕ್ಕಳು ನೋಡ್ರಿ ಎಲ್ಲಾರು, ಹೋಗ್ರಿ ಮಕ್ಕಳು ಹೋಗ್ರಿ. ಮಾಲಕ್ರಿ ಫೋನ್ ಹಚ್ಚ್ರಿ, ಒಮ್ಮೆ ಕೆಲಸ ಜಾಸ್ತಿ ಇದ್ರೆ ಒಮ್ಮೆ ಅಲ್ಲೇ ಇರ್ತಾಳಕ್ಕಿ, ಏನಾರ ಅಲ್ಲೇ ಇರಬೇಕು. ಫೋನ್ ಹಚ್ಚಿ ಕೇಳ್ರಿ ಸುಮ್ಮನೆ. ಸರಿ ಅಂಜಲಿ, ನಾ ಎಲ್ಲ ಫೋನ್ ಹಚ್ಚಿ ಕೇಳ್ಕೊಂತೀನಿವಾ, ನೀವು ಹೋಗಿ ಮಕ್ಕ ಹೋಗಿ. ಸರಿಯಪ್ಪ, ಹೋದ್ರಂತೂ ಭಾಳ ಚಲೋ ಆಗುತ್ತೆ. ಆದ್ರೆ ನಾಳೆ ಆಕಿ ನೋಡಕ್ ಗಂಡ ಬರಾಕತ್ತಾರ. ಏ ಹಲೋ, ಅಲ್ಲಿ ಯಾಕೆ ಮಕ್ಕೊಂಡಿ? ನನ್ ಬೆಡ್ ಬಂದು ನಾ ಮಕ್ಕೊಂಡಿನಿ, ನನ್ ಬೆಡ್ ಬಂದು ನಾ ಮಕ್ಕೊಂಡು ಹಿಂಗೇನ? ರೂಲ್ಸ್ ಪ್ರಕಾರ ಏನು? ಯಾರು ಕಾಲೇಜಿಗೆ ಫಸ್ಟ್ ಬರ್ತಾರ ಅವರು ಮೇಲ್ ಮಕ್ಕಳದು, ಯಾರು ಕಾಲೇಜಿಗೆ ಸೆಕೆಂಡ್ ಬರ್ತಾರ ಅವರು ಕೆಳಗ್ ಮಕ್ಕಳದು. ನೀನಾರ ಏನು ಸೆಕೆಂಡೇ ಬಂದಿದೆಯಲ್ಲ? ಏ ಇಲ್ಲ ಇಲ್ಲ, ನನ್ಗೆ ಆಗಲ್ಲ. ನಾನು ಕೆಳ ಮಕ್ಕೊಂಡ್ರೆ ಮೈ ಕೈ ಎಲ್ಲ ನೋವು ಬರುತ್ತೆ. ನಾನು ಕೆಳ ಮಕ್ಕೊಳಕ್ ಅರ್ಥ ಆಗಂಗಿಲ್ಲ ನನಗೆ. ರೂಲ್ಸೇ. ನಾನು ಒಂದು ವರ್ಷದಿಂದ ಕೆಳ ಮಂಗಿಸ್ತಿದ್ಯಾ, ಸರಳ ಬಂದು ಕೆಳ ಮಕ್ಕಳು. ಆಗಲ್ಲ. ಅತ್ತೆ ಅತ್ತೆ. ಹೌದಾ? ಹೋದ್ರು ಇನ್ನು ಜೋರಾಗಿ ಹೋದ್ರು. ಅತ್ತೆ ನಿಮ್ಮ ಅತ್ತೆ ಮಲ್ಕೊಂಡು ಎಷ್ಟೊತ್ತಾಯ್ತು ಗೊತ್ತೇನ? ಮಲ್ಕೊಂಡಾಕಿ. ಇವತ್ತೊಂದಿನ ನಾನು ಇಲ್ಲೇ ಮಲ್ಕೊಂತೀನಿ, ನಾಳೆಯಿಂದ ಕೆಳ ಮಕ್ಕೊಂತೀನಿ ಪ್ಲೀಸ್. ಹೌದು, ರಿಸಲ್ಟ್ ಹೇಳ್ತೀಯ ಮನ್ಯಾಗ? ರಿಸಲ್ಟ್ ಹೇಳೋದು ಆಗುತ್ತೆ ಬಾ ಅಂತೇಳಿ ಬಡ ಬಂದು ಮಲ್ಕೊಂಡಿದ್ಯಾ ನೀನು? ನನ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮಮ್ಮಗೆ ನಾಷ್ಟ ಆಗಿದೆ, ಹೊರಗಡೆ ತಿಂತೀನಿ ಅದು ತಿಂದಿದ್ದೀನಿ ಅಂತ ಸುಳ್ಳು ಹೇಳಿ ಬಿಸ್ಕಿಟ್ ತಿಂದು ಮಲ್ಕೊಂಡಿದ್ಯಾ? ನೋಡು, ನಾ ಏನಾರು ಮಾಡ್ತೀನಿ, ನಿಂಗೆ ಬೇಕು? ಸೆಕೆಂಡ್ ಬಂದಿದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆನಾ? ಇವಾಗ ಕಾಡ್ಬೇಡ, ಹೋಗ್ರಿ ಸುಮ್ಮನೆ. ನಾ ಮಲ್ಕೋಬೇಕು, ಸುಮ್ಮನೆ ನನ್ ಕಾಳಕ್ ಹೋಗ್ಬೇಡ ನೀನು. ಏಕೆ ನೀನಾದ್ರೂ ಚೀರ್ತೀಯಾ? ನಮಗೆಲ್ಲ ಒದ್ರಿ ಹೇಳ್ತೀಯಾ? ನನಗೆ 2 days ಏನೂ ಕೊಡ್ಸೋದೇ ಇಲ್ಲ. ಎದ್ದೇಳು ಇವಾಗ, ನಾನು ಹೇಳ್ಬೇಕು ಅಷ್ಟೇ. ಎದ್ದೇಳು ಪ್ಲೀಸ್, ನಾನು ಮಲ್ಕೋಬೇಕು, ನಂಗೆ ಬೇಜಾರು ಬೇರೆ ಆಗಿದೆ. ಪ್ಲೀಸ್ ಬಿಟ್ಬಿಡಿ ಇವತ್ತಿನ. ನಾನು ಅವತ್ತು ಹಿಂಗೆ ಗೋಗರದೆ, ನೀನು ನನ್ನ ಮಾತು ಕೇಳಿದೆ. ಎದ್ದೇಳು. ಏನ್ರಿ ಮತ್ತೆ ಇವ್ರಿಬ್ರು ಜಗಳ ಸುಮ್ಮನೆ ಮಾಡ್ಕೊಂಡಾರಲ್ಲ? ಒಂದು 10 ನಿಮಿಷ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಮಕ್ಕೊಂಡ್ಬಿಡು ನೀನು ಕಣ್ಣು ಮುಚ್ಕೊಂಡು. ಅಮ್ಮ ಅಮ್ಮ, ನಿನ್ ಮಗ ಕರೆಯಕತ್ ನೋಡಿ, ಏನ್ ಕೇಳು? ಏನಿಲ್ಲ ರೀ, ಅವ್ರಿಬ್ರು ಜಗಳ ಮಾಡಲ್ಲ, ಅದು. ಅಮ್ಮ ಬೇಗ ಬಾ ಅಮ್ಮ. ಮತ್ತೆ ಬಾ ಅತ್ತೆ ಇಲ್ಲಿ. ಅಯ್ಯೋ ನಮ್ ಸಸಿ ಕರೆಯಕತ್ತೈತೆ, ಹೋಗ್ತೀನಿ ಸರಿ. ಮತ್ತೆ ಆಕಿ ಜೋಡಿ ಭಾಳ ಜಗಳ ಮಾಡ್ತಾನೆ. ಸೊಸಿ ಅಂದ್ರೆ ಓಡ್ತಿಲ್ಲ, ಅದ ಮಗ ಕರೆದ್ರು ಓಡಲ್ಲ. ಅದೊಂಥರ ಮುಗ್ಧ ಮಗು ಇದ್ದಂಗೆ ಅದಾಳ್ರಿ ಅದಕ್ಕೆ. ಆಯ್ತು ಹೋಗು, ನಾ ಮಲ್ಕೊಂಡಿದ್ದೀನಿ ಅಂತ ಹೇಳು. ನನ್ನನ್ನು ಮಾತ್ರ ಹೇಳಿಬೇಡ, ಹೇಳಿದ್ರೆ ಸುಮ್ಮನೆ ಜಾಸ್ತಿ ಮಾಡ್ತಾಳೆ. ಸರಿ ಸರಿ. ನನ್ನನ್ನು ಮಾತ್ರ ಕರಿಬೇಡ, ನಾನು ನಾಳೆ ಕೆಲಸ ಆಯ್ತು, ನಾ ಲಘು ಬೆಳಗ್ಗೆ ಎದ್ದು ಹೋಗ್ಬೇಕು, ನಾ ಮಲ್ಕೊಂತೀನಿ. ಇಲ್ಲ ರೀ, ನೀವು ಮಲ್ಕೊರಿ. ಅತ್ತೆ ಬೇಗ ಬಾ ಅತ್ತೆ, ಇವ್ನು ಮಲ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ಹೇಳ್ರಿ ಏನಾಯ್ತು? ಅತ್ತೆ ನಾನು ನನ್ನ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ, ನಾನು ಎಬ್ಬಿಸ್ಕೊಂಡು ನೀನ್ ಮಲ್ಕೋಬೇಡ ಎದ್ದೇಳು ಅಂತ ಅಂತಿದ್ದಾನೆ. ಟೈಮ್ ನೋಡಿದ್ರೆ 12 ಆಗ ಬಂತು, ಇನ್ನು ಮಲ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ನಾನು ನಾಳೆ ಕಾಲೇಜ್ಗೆ ಹೋಗ್ಬೇಕು. ಅಮ್ಮ ಹಾಕಿದ್ರು ಕಾಲೇಜ್ ರಿಸಲ್ಟ್ ಕೇಳಿದ್ಯಾ? ಕೇಳಿದೀನಿ. ಸೆಕೆಂಡ್ ಬಂದಿದ ಅಂತ ಹೇಳಿದಾಳೆ. ನೀನೇನ್ ಬಂದಿದ್ಯಾ? ಥರ್ಡ್ ಬಂದಿದ್ಯಾ ಅಂತ. ಅದು ಹೌದು ನೋಡಮ್ಮ ಅಮ್ಮ, ಈಗ ರೂಲ್ಸ್ ಪ್ರಕಾರ ಏನಿತ್ತು, ಸೆಕೆಂಡ್ ಬಂದವರು ತೆಳ ಮಕ್ಕೋಬೇಕಂತ ಇತ್ತು. ಓಕೆನಾ? ನಾನು ಸೆಕೆಂಡ್ ಬಂದಿದ್ದಿಲ್ಲ, ನಾನು ಅಗ್ರಿ. ಓಕೆ, ನಾನು ಏನ್ ಹೇಳಿದೆ, ಮನೆಯೊಳಗೆ ಯಾರು ಸೆಕೆಂಡ್ ಬಂದಿರ್ತಾರೆ ಅವ್ರು ತೆಳ ಮಕ್ಕೋಬೇಕಂತ. ನಾನು ಕಾಲೇಜ್ ಒಳಗೆ ಯಾರು ಸೆಕೆಂಡ್ ಬಂದಿದ್ದಾರೆ ಅಂತ ಅಲ್ಲ. ಯಾಕಂದ್ರೆ ಕಾಲೇಜ್ ನಲ್ಲಿ ಇರೋರು ಏನ್ ನನಗೆ ಸಂಬಂಧ ಪಡ್ತಾರ, ಅಥವಾ ನಮ್ಮ ಮನೆ ಬಂದು ತೆಳಗಡೆ ಮಕ್ಕೊಳಕ್ಕಾಗತ್ತಾ, ಅಥವಾ ನಾ ಹೋಗಿ ಅವ್ರ ಮನೇಲಿ ತೆಳ ಮಕ್ಕೋ ಅಂತ ಹೇಳಕ್ಕಾಗತ್ತಾ? ನೋಡು ತನ್ನ ಅನುಕೂಲಕ್ಕೆ ತಕ್ಕಂಗೆ ಇದನ್ನ ಚೇಂಜ್ ಮಾಡ್ತಾಳೆ. ಮಾಮ ನೋಡಮ್ಮ. ಅತ್ತೆ ನಾ ಹೇಳ್ತಿರೋ ಸರಿ ತಾನೆ? ಹೌದೌದು, ನನ್ ಸಸಿ ಹೇಳುದು ಸರಿ. ಅತ್ತೆ ಕೇಳೋಣ, ಇಷ್ಟೊತ್ತನ ಎಲ್ಲಿ ಹೋಗಿದ್ದ ಹೇಳು? ಯಾವಾಗ ಬಿಟ್ಟಿದ್ದಾನೆ? 5 ಗಂಟೆಗೆ ನಾನು ಬಿಟ್ಟು ಇಷ್ಟೊತ್ತನ ಎಲ್ಲಿ ಹೋಗಿದ್ದ, ಏನ್ ಮಾಡ್ತಿದ್ದೆ ಕೇಳುವ. ಅಯ್ಯೋ ಏನಿದೆ ಎಲ್ಲ ಬಿಟ್ಟು ನಾನು ಬಿಡ್ತೇವೆ ಅಂತಲ್ಲ. ಸರಿ ನೀ ಮಲ್ಕೋ ಹೋಗು, ನಾನು ಮಲಗ್ತೀನಿ. ನಿನ್ ಕೈಲಿ ಹೌದು, ಎಲ್ಲಿ ಹೋಗಿದ್ದೆ ಇಷ್ಟೊತ್ತನ? ಎಲ್ಲಗೂ ಬರ್ಬೇಕನ್ನೋದು ಒಂದಿಟ್ಟು ಖಬರ್ ಇತ್ತು ನಿನ್ನ ಮನೆಗೆ? ಅಮ್ಮ ಸ್ವಲ್ಪ ಕೆಲಸ ಇತ್ತು ಅಮ್ಮ, ಅದಕ್ಕೆ ಹೋಗಿದ್ದೆ ಅಮ್ಮ. ಆದ್ರೂ ಅವಳು ಚೀಟಿಂಗ್ ಅಲ್ವೇನಮ್ಮ, ಸೆಕೆಂಡ್ ಬಂದಿದ್ದಾಳೆ. ಸರಿ, ಒಂದ್ ಸ್ವಲ್ಪ ದಿನ ಅರ್ಧ ಮ್ಯಾಲ್ ಮಾಡ್ಕೊಳ್ಳಿ, ಅರ್ಧ ಕೆಳ ಮಕ್ಕಳು, ಆಯ್ತಾ? ಅತ್ತೆ ನೀನ್ ಕೆಳ ಮಕ್ಕೊಂಡ್ರೆ ಬೆನ್ನು ಊತ್ತೆ, ಪ್ಲೀಸ್. ನಾ ಎಲ್ಲ ಮಾಡ್ತೀನಿ ಸುಂದ್ರು. ಸರಿ ಆಯ್ತು. ಆಮೇಲೆ ಸೆಕೆಂಡ್ ಬಂದವರು ಟೀ ಕಪ್ ಯೂಸ್ ಮಾಡೋಂಗಿಲ್ಲ. ಹೋಗ್ಲಿ, ಇಷ್ಟೆಲ್ಲ ರೂಲ್ಸ್ ವಾಪಸ್ ನೆನಪು ಮಾಡಾಕತ್ತಿಯಲ್ಲ. ನೀ ಏನ್ ಫಸ್ಟ್ ಆದ್ರೂ ಬಂದಿದೀಯಾ? ಬಂದ್ರೆ ಇದೆಲ್ಲ ಮಾತಾಡ್ಬೇಕು. ಫಸ್ಟ್ ಬಂದಿಲ್ಲ, ಸೆಕೆಂಡ್ ಬಂದಿಲ್ಲ, ಥರ್ಡ್ ಬಂದಿದೀಯಾ? ಅದು ಬಿಟ್ಟು ಇಷ್ಟೆಲ್ಲ ಮಾತಾಡ್ತೀಯಲ್ಲ. ನಿಮ್ಗೆ ಇವಾಗ ನನ್ನೆಲ್ಲ ಬಿಡಿಸೋದ್ರಿಂದ ಅದನ್ನ ಯಾರು ಯೂಸ್ ಮಾಡ್ತಾರೆ? ಸುಮ್ಮನೆ ಅಲ್ಲೇ ಖಾಲಿ ಕೊಡಿಯುತ್ತೆ ತಾನೆ. ಮಾಡ್ತೀನಿ ಮಗಳಿಗೆ. ಸೆಕೆಂಡ್ ಸೆಮ್ ಅಲ್ಲಿ ನಾನು ಸೆಕೆಂಡ್ ಬರ್ಲಿ, ಫಸ್ಟ್ ಬರ್ಲಿಲ್ಲ ಅಂದ್ರೆ ಐತಿ. ಹೋಗೋ ನೋಡ್ಕೊಂತೀನಿ. ಇವಾಗಿರ್ಲಿ, ಬೆಳಿಗ್ಗೆ ನೋಡ್ಕೊಂತೀನಿ. ಅಪ್ಪ ಬರ್ಲಿ ಯಾವಾಗ ಹೇಳ್ತೀನಿ. ನೀ ಏನೇ ಗುಣಗುಣ ಪುಣಗುಣ ಅಂದ್ರೂ ಗೊತ್ತಾಗಲ್ಲ. ಹೋಗು ಸಾಕು. ಅದಲ್ಲದೆ ಮಾಮ ಬಂದ್ರೆ ನಿನ್ ಕಡೆ ಅಂತೂ ಆಗೋದಿಲ್ಲ. ಸರಿ ಅತ್ತೆ, ನಾನು ಮಲ್ಕೊಂತೀನಿ. ಅಯ್ಯೋ ನಿಮ್ಮ ಕತ್ತೆಗಳ, ನಾನು ನಿದ್ರೆ ಹಾಳು ಮಾಡಿದ್ರಲ್ಲ. ನಿದ್ದೆ ಬರಾಗತ್ತಿಲ್ಲ ಮಕ್ಕಳನ್ನ.